ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೈ ನೇಮ್ ಈಸ್ ಲಕ್ಷ್ಮಿ. ಇವತ್ತಿನ ರೆಸಿಪಿ ಬಂದು ಕಾಶಿ ಹಲ್ವಾ. ದೊಡ್ಡವರಿಂದ ಚಿಕ್ಕ ಮಕ್ಕಳವ್ರಿಗೂ ತುಂಬ ಇಷ್ಟಪಡುವಂಥ ಸ್ವೀಟ್ ಇದು. ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಹೇಗೆ ಮಾಡೋದು ನೋಡೋಣ. ಈಗ ಬೂದುಗುಂಬಳಕಾಯಿ ಒಂದು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಈಗ ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು. ಇದು ಎಲ್ಲ ಫಂಕ್ಷನ್ಸ್ಗಳಿಗೆ, ಏನಾದರೂ ಬರ್ತಡೇ ಪಾರ್ಟಿಗಳಿಗೆಲ್ಲ ಸ್ವೀಟು ಈಸಿಯಾಗಿ ಮಾಡ್ಕೋಬೋದು. ಬಟ್ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಈಗ ನೋಡಿ, ಒಳಗಡೆ ಇರುವಂಥ ಬೀಜ ಎಲ್ಲ ರಿಮೂವ್ ಮಾಡ್ತಿದ್ದೀನಿ, ಮತ್ತು ಮೇಲೆ ಇರುವಂಥ ಸಿಪ್ಪೆ ಸಹ ತೆಗಿತಿದ್ದೀನಿ. ಎಲ್ಲನೂ ಇದೇ ಥರ ಮಾಡ್ಕೋಬೇಕು. ಸ್ಲೈಸ್ ಥರ ಕಟ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಅದನ್ನೆಲ್ಲ ನಾವು ರಿಮೂವ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಈ ಸಿಪ್ಪೆ ಸ್ವಲ್ಪ ಮಂದ ಇರುತ್ತೆ ಅಂತ ನಾನು ಸ್ವಲ್ಪ ಡೀಪಾಗಿ ತೆಗಿತಿದ್ದೀನಿ. ಈಗ ಇದನ್ನು ನೀಟಾಗಿ ತುರ್ಕೊಬಿಡೋಣ. ನಾನೊಂದು ಸ್ವಲ್ಪ ದಪ್ಪ ಇರೋದ್ರಲ್ಲೇ ತುರಿತಿದ್ದೀನಿ. ಈಗ ಆಗಿದೆ ನೋಡಿ ಫ್ರೆಂಡ್ಸ್, ಇದು ತುರಿದಿದ್ದೀನಿ. ಈಗ ಒಂದು ಬಾಣಲಿಗೆ ಇದನ್ನು ಹಾಕ್ಕೊತಿದ್ದೀನಿ. ಇದು ನೀರು ಜಾಸ್ತಿ ಇರುತ್ತೆ ಇದರಲ್ಲಿ. ಒಂದು ಸ್ವಲ್ಪ ಬಿಸಿ ಅಂದರೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀರೆಲ್ಲ ಇಂಬರಬೇಕಿದು. ಹಲ್ವಾಗಿ ಆವಾಗಲೇ ಚೆನ್ನಾಗಾಗೋದು. ಮತ್ತು ಅದು ನೀರೆಲ್ಲ ಸ್ವಲ್ಪ ಇಂಬ್ರೋವಷ್ಟರಲ್ಲಿ ಅದು ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡಿ, ಇದು ಆಲ್ರೆಡಿ ಬೆಂದಿದೆ. ಈಗ ಇದಕ್ಕೆ ಶುಗರ್ ಹಾಕ್ಕೊಳ್ಳೋಣ. ಒಂದು ಬೌಲಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ. ಮಿನಿಮಮ್ ಒಂದು 50 ಗ್ರಾಮ್ ಅಷ್ಟು ಶುಗರ್ ಇದೆ. ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಸಹ ಸ್ವಲ್ಪ ರೋಸ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಅಂದರೆ ನೀರೆಲ್ಲ ಇಂಬರಬೇಕು. ಆಗಿದೆ ಇದು ಆಲ್ರೆಡಿ. ಈಗ ಏಲಕ್ಕಿ ಪೌಡರ್ ಹಾಕ್ಕೊತಿದ್ದೀನಿ. 1 ಸ್ಪೂನಷ್ಟು, ಅಂದರೆ ಒಂದು 10 ಏಲಕ್ಕಿನ ನಾನು ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಕೇಸರಿ ಸಹ ಆ್ಯಡ್ ಮಾಡ್ಕೊತಿದ್ದೀನಿ. ಕೇಸರಿ ಹಾಕ್ಕೊಳೋದ್ರಿಂದ ನ್ಯಾಚುರಲ್ ಕಲರು ಅದು ಚೆನ್ನಾಗಿ ಕಾಣುತ್ತೆ, ನ್ಯಾಚುರಲ್ ಆಗಿರುತ್ತೆ. ಮತ್ತು ತುಪ್ಪ ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗಿರೋವಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಬೇಗ, ಎಷ್ಟು ನೀಟಾಗಿ, ಎಷ್ಟು ಕಲರಾಗಿ ಆಗಿದೆ. ಹಲ್ವಾ ತುಂಬಾ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುವಂಥದ್ದು ಇದು. ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.